ಎಂದಿನ ಕಾಂಗ್ರೆಸ್ ಸರ್ಕಾರ ಗಂಡನಿಂದ ಹಣ ಕಿತ್ಕೊಂಡು ಹೆಂಡತಿಗೆ ಬೆಟ್ಟಿ ಭಾಗ್ಯ ಕೊಡ್ತಾ ಇದೆ. ಎಂ ರವೀಶ್ ಕುಮಾರ್ ಹೇಳಿಕೆ. ಹೌದು, ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ ಸರ್ಕಾರ 5 ಬೆಟ್ಟಿ ಭಾಗ್ಯಗಳನ್ನ ಘೋಷಿಸಿ 1 ವರ್ಷದೊಳಗೆ 5 ಲಕ್ಷ ಕೋಟಿ ಸಾಲ ಮಾಡಿದೆ. ಇಂತಹ ಭಾಗ್ಯವನ್ನ ಜನರು ಕೇಳಿರಲಿಲ್ಲ. ಇನ್ನು ಕೆಲವು ಭಾಗ್ಯಗಳು ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪಿಲ್ಲ. ಓಟ್ ರಾಜಕಾರಣ ಮಾಡಿ ಇಂದಿನ ಸರ್ಕಾರ ಆರ್ಥಿಕ ವ್ಯವಸ್ಥೆನ ಬೂಡಮೇಲು ಮಾಡಿದೆ ಎಂದು ಜೆಡಿಎಸ್ ಮುಖಂಡ ಎಂ ರವೀಶ್ ಕುಮಾರ್ ಹೇಳಿದರು. ಹೌದು, ಇವರು ನಗರದ ದಲ್ಲಾಳ ಸಮುದಾಯ ಭವನದಲ್ಲಿ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಜೆಡಿಎಸ್ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದರು. ಇಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯವನ್ನ ಅಭಿವೃದ್ಧಿಪಡಿಸಲು ಖಜಾನೆ ಖಾಲಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕಿಂಗ್ಗೋಸ್ಕರ ರಾಜ್ಯವನ್ನ ಸಾಲಗಾರನಾಗಿ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಂತಹ ಭಾಗ್ಯಗಳನ್ನ ರಾಜ್ಯದ ಜನತೆ ಕೇಳಿರಲಿಲ್ಲ. ಮುಂದಿನ 4 ವರ್ಷಗಳ ಕಾಲಗಳಲ್ಲಿ ಇಡೀ ರಾಜ್ಯವು ಸಾಲಗಾರರ ರಾಜ್ಯವಾಗಿ ಹೊರಹೊಮ್ಮುತ್ತಿದೆ. ಇದು ಕಾಂಗ್ರೆಸ್ ಕೊಟ್ಟಿರುವ ಭಾಗ್ಯದ ನೀತಿಯಾಗಿರುತ್ತದೆ. ಜೆಡಿಎಸ್ನ ಕುಮಾರಣ್ಣನವರು ರಾಜ್ಯದ ಜನತೆಗೆ ರೈತರ ಹಾಗೂ ಕಾರ್ಮಿಕರ ಸಾಲ ಮನ್ನಾ ಮಾಡಿ ಜನಸಾಮಾನ್ಯರ ಹಿತದೃಷ್ಟಿ ಕಾಪಾಡಿದ್ದಾರೆ. ಈ ಕಾರಣದಿಂದಾಗಿ ದೇವೇಗೌಡರು ರಾಜ್ಯ ರಾಜಕೀಯ ಹೊಸ ತಿರುವು ಪಡೆಯಲು ಹಾಗೂ ಕಾಂಗ್ರೆಸ್ ಅನ್ನ ಹಿಮ್ಮೆಟ್ಟಿಸಲು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಜೆಡಿಎಸ್ ಮುಖಂಡರು ಬಿಜೆಪಿಯಿಂದ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರು ಕೂಡ ನಮ್ಮೆಲ್ಲ ಜೆಡಿಎಸ್ನ ಮತದಾರರು ಬಿಜೆಪಿನ ಗೆಲ್ಲಿಸಿ ತರುವ ಗುರಿಯನ್ನ ನಮ್ಮದಾಗಿರಬೇಕೆಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಜಯಣ್ಣ ಮಾತನಾಡಿ, ಬಿಜೆಪಿ ಜೊತೆ ಜೆಡಿಎಸ್ ಪಕ್ಷವು ಸಂವಿಧಾನವಾಗಿದ್ದು ಜಿಲ್ಲಾದ್ಯಂತ ಎಲ್ಲ ಕಾರ್ಯಕರ್ತರು ಒಮ್ಮತದಿಂದ ಬಿಜೆಪಿಯ ಯಾವ ಅಭ್ಯರ್ಥಿ ನಿಂತರೂ ಕೂಡ ನಮ್ಮ ಜೆಡಿಎಸ್ ಕಡೆಯಿಂದ ನಮ್ಮ ಅಭಿಮತವನ್ನ ಸಮರ್ಪಕವಾಗಿ ಕಾರ್ಯಕರ್ತರು ನಿಷ್ಠೆ ಕಾರ್ಯವೈಖರಿಯಿಂದ ಪ್ರಧಾನಿ ನರೇಂದ್ರ ಮೋದಿಜಿಯವರನ್ನ ಮತ್ತೊಂದು ಬಾರಿ ಆಯ್ಕೆಯನ್ನು ಮಾಡಿದರುವಲ್ಲಿ ಕಾರ್ಯಕರ್ತರು ಬೆಂಬಲ ಹೆಚ್ಚಾಗಿರುತ್ತದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದುರಾಡಳಿತವನ್ನ ಜನಸಾಮಾನ್ಯರು ನೋಡಿದ್ದಾರೆ. ಈ ಒಂದು ವ್ಯವಸ್ಥೆಯಲ್ಲಿ ಬಿಜೆಪಿ ಸರ್ಕಾರವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕೆಂದು ತಿಳಿಸಿದರು. ಇನ್ನು ಈ ವೇಳೆ ಚಳ್ಳಕೆರೆ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಪಿಟಿ ತಿಪ್ಪೇಸ್ವಾಮಿ, ಹಿರಿಯೂರಿನ ಜೆಡಿಎಸ್ ಮುಖಂಡ ರವೀಂದ್ರಪ್ಪ, ಜೆಡಿಎಸ್ ಮುಖಂಡ ಆನಂದಪ್ಪ ಮಾತನಾಡಿದರು. ನಗರಸಭಾ ಸದಸ್ಯ ಪ್ರಮೋದ್, ತಿಮ್ಮಪ್ಪ, ಚಂದ್ರಣ್ಣ, ಶಿವಣ್ಣ, ವೀರಣ್ಣ, ಗುರುಲಿಂಗಪ್ಪ, ಜಯಣ್ಣ, ತಿಮ್ಮರಾಯಪ್ಪ, ಶ್ರೀಧರ್ ಆಚಾರ್ ಸೇರಿದಂತೆ ಜೆಡಿಎಸ್ನ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಜನಗಳ ಬದುಕಿನಲ್ಲಿ ಬದಲಾವಣೆ ತರ್ತೀವಿ ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ನಾಯಕರಾದಂತ ಕುಮಾರಣ್ಣವರು ಕಳೆದ ಚುನಾವಣೆ ಇರ್ಬೋದು, 2018 ಚುನಾವಣೆ ಇರ್ಬೋದು ಘೋಷಣೆ ಮಾಡಿದ್ರು. ಇದರಿಂದ ಅವರ ಒಂದು ಆಸೆ ಏನಿತ್ತು ಅಂದ್ರೆ ಇವತ್ತು ರೈತರಿರ್ಬೋದು, ಬಡ ಜನರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಇವರ ಒಂದು ಜೀವನದಲ್ಲಿ ಬದಲಾವಣೆ ತರಬೇಕು. ಇವತ್ತು ಸ್ವಾತಂತ್ರ್ಯ ಬಂದು 50 ವರ್ಷ ಹೋದ್ರು ಸಹ ಇವತ್ತು ಬಡತನ ಕಡಿಮೆ ಆಗಿಲ್ಲ. ಜನ ಒಂದು ಇವತ್ತೇನು ಕಷ್ಟಗಳಿಗೆ ಸರ್ಕಾರ ನೇರವಾಗಿ ಸ್ಪಂದಿಸಬೇಕು ಅಂತ ಈ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಆದ್ರೆ 2018 ಚುನಾವಣೆಯಲ್ಲಿ ನಮಗೆ 37 ಸ್ಥಾನ ಬಂತು. ಆವತ್ತಿನ ದಿನ ಕಾಂಗ್ರೆಸ್ನವರು ನಮ್ಮ ಜೊತೆ ಸರ್ಕಾರ ಮಾಡಿ ನೀವೇ ಮುಖ್ಯಮಂತ್ರಿಗಳಾಗಿ ಅಂತ ದೇವೇಗೌಡರ ಮನೆ ಹತ್ರ ಬಂದು ಕೇಳ್ಕೊಂಡ್ರು. ಆವತ್ತು ಸಹ ಸನ್ಮಾನ್ಯ ದೇವೇಗೌಡರು ನಮ್ಮ ಬರ್ತಕ್ಕಂಥ ಹೋದತನ ಬೇಡ, ಅಧಿಕಾರಿಗಳಿಗೆ ಅವರು ಮುಖ್ಯಮಂತ್ರಿ ಮಾಡಿ ಅಂತ ತಿಳಿಸಿದ್ರು. ಆದ್ರೆ ಕಾಂಗ್ರೆಸ್ನ ನಾಯಕರು ಇದನ್ನ ತಿರಸ್ಕಾರ ಮಾಡಿ ನೀವೇ 5 ವರ್ಷ ಮುಖ್ಯಮಂತ್ರಿಯಾಗಿ ನಿಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆವತ್ತು ಕುಮಾರಣ್ಣವರು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಅವತ್ತು ನಾವು ಯಾರೇ ಕಾರ್ಯಕ್ರಮಕ್ಕೂ ಸಹ ಅವರು ನಾವು ಭೇಟಿ ಮಾಡಕ್ ಆಗಿಲ್ಲ. ಅವ್ರು ನಮ್ಗೆಲ್ಲ ಒಂದೇ ಮಾತು ಹೇಳಿದ್ರು, ನಾನು ಜನರಿಗೆ ಮಾಡಿಕೊಟ್ಬಿಟ್ಟಿದ್ದೀನಿ, ದಯವಿಟ್ಟು ಸ್ವಲ್ಪ ದಿನ ಕಾರ್ಯಕರ್ತರು ತಡ್ಕೊಳ್ಳಿ, ನಾನು ರೈತರ ಸಾಲ ಮನ್ನಾ ಮಾಡಬೇಕು, ಕೊನೆ ನಾನು ಎಲೆಕ್ಷನ್ ಅಲ್ಲಿ ರೈತರು ಮಾಡಿಕೊಟ್ಬಿಟ್ಟಿದ್ದೀನಿ, ಅಲ್ಲಿವರೆಗೂ ಸ್ವಲ್ಪ ನನಗೆ ಹಣ ನೋಡಿಸ್ಬೇಕು. ನಾನು ತುಂಬಾ ಇವತ್ತು ಯಾಕಂದ್ರೆ ಕಾಂಗ್ರೆಸ್ನ ಕಾರ್ಯಕ್ರಮಗಳನ್ನ ಮುಂದುವರಿಸಬೇಕು. ಅವ್ರು ಹೇಳ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ಬಿಡಬಾರ್ದು, ಎಲ್ಲ ಮುಂದುವರಿಸಬೇಕು ಅಂತ. ಅದ್ರ ಜೊತೆಯಲ್ಲಿ ಇವತ್ತು ರೈತರ ಸಾಲ ಮನ್ನಾ ಮಾಡೋದು ಗೆಲ್ಲಲೇಬೇಕನ್ನೋ ಉದ್ದೇಶದಿಂದ ಇವತ್ತು ಮೈತ್ರಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಕೈಗೊಳಿಸಬೇಕಾಗುತ್ತೆ. ನಮ್ಮ ಜಿಲ್ಲೆಯಿಂದ ಕೂಡ ನಾನು ಕಳೆದ 2-3 ಬಾರಿ ಸಭೆಯಲ್ಲಿ ಅವರಿಗೆ ಮನವಿ ಮಾಡಿದ್ದೇನೆ.
ಚಿತ್ರದುರ್ಗ ಲೋಕಸಭಾ ಏನು ಇಲ್ವೇ ಇಲ್ಲಪ್ಪ ನಾವೆಲ್ಲ ಮುಗ್ದೆ ಹೋಗ್ಬಿಟ್ಟಿದ್ವಿ ಅನ್ನೋಂತ ಮಾತನ್ನ ನೀವು ಅಂದ್ಕೊಂಡ್ಬಿಟ್ರಿ. ಇವತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನ JDS ಅಭ್ಯರ್ಥಿಯನ್ನಾಗಿ ಮಾಡಿ ನಾವೆಲ್ಲ ಗೆಲ್ಲಿಸ್ಕೊಂಡು ಬರ್ತೀವಿ. ಹಾಗಾಗಿ ನೀವು ದೊಡ್ಡ ಮನಸ್ಸು ಮಾಡಿ ನನಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ನಮ್ಮ 8 ತಾಲೂಕಲ್ಲೂ ಕೂಡ JDS MLAಗಳು ಇಲ್ಲ. ಒಬ್ರು ಎಂಪಿನವರು ಇದ್ರೆ ನಮಗೆ ನಮ್ಮ ಕಾರ್ಯಕರ್ತರಿಗೆ ಒಂದು ಆತ್ಮವಿಶ್ವಾಸ ಇರುತ್ತೆ, ಧೈರ್ಯ ಇರುತ್ತೆ. ಹಾಗಾಗಿ ನಮಗೆ ಈ ಭಾಗದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನು ನೀವು ಉಳಿಸಿಬಿಡಬೇಕು ಅನ್ನೋಂತ ಮನವಿಯನ್ನು ನಾನು ಮುಖಂಡರಲ್ಲಿ ಮಾಡಿದ್ದೇನೆ. ಆದರೂ ಕೂಡ ಕೊಡುವಿಕೆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬಿಜೆಪಿಗೆ ಕೊಟ್ಟರು ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಮತ ಕೊಟ್ಟು ನಮ್ಮ ಅಭ್ಯರ್ಥಿ ಯಾರೇ ಆಗಿರಲಿ ಅವರ ಗೆಲುವಿಗೆ ನಾವೆಲ್ಲ ಕಾರಣ ಆಗಲೇಬೇಕು ಅನ್ನೋ ಉದ್ದೇಶನೂ ಕೂಡ ಮುಖಂಡರು ಹೇಳಿದ್ದಾರೆ. ಆ ಉದ್ದೇಶದಿಂದ ಇವತ್ತು ನಾನು ನಮ್ಮ ಚಳ್ಳಕೆರೆ ಮುಖಂಡರಲ್ಲಿ ಮತ್ತು ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಇಷ್ಟೇ. ನಾಳೆ ನಮ್ಮನ್ನ ಆಗಲಿದ್ದಾರೆ. ಇದಕ್ಕೆ ನಾನು ನನ್ನ ಸಂತಾಪವನ್ನು ವ್ಯಕ್ತಪಡಿಸ್ತೇನೆ. ಇವತ್ತು ಯಾವುದೇ ಪಕ್ಷ ಆಗಬಹುದು ಅಧಿಕಾರದಲ್ಲಿ ಇದ್ದಾಗ ಉಳ್ಕೊಂಡು ಬರ್ತಕ್ಕಂಥದ್ದು ಇವತ್ತು ತುಂಬಾ ಕಷ್ಟ ಇದೆ. ಇವತ್ತು ಹಲವಾರು ಜನ ಪಕ್ಷ ಇರಲೇಬೇಕು ಈ ತಾಲೂಕಲ್ಲಿ ಅಂತ ಯಾವುದೇ ಒಂದು ಅಪೇಕ್ಷೆ ಇದ್ದಿಲ್ಲ. ಇವತ್ತು ಸುಮಾರು ದಶಕಗಳ ಕಾಲ ಇವತ್ತು ಪಕ್ಷಕ್ಕೋಸ್ಕರ ಅವರು ಕೆಲಸ ಮಾಡ್ಕೊಂಡು ಬರ್ತಕ್ಕಂಥ ವ್ಯಕ್ತಿಗಳು. ಆದ್ರಿಂದ ಮುಂದೆ ಇರ್ತಕ್ಕಂಥ ಕಾರ್ಯಕರ್ತರು ಏನು ಅವರ ಆದರ್ಶಗಳು ಅವರ ಮಾರ್ಗದರ್ಶನದಲ್ಲಿ ಮುಂದೆ ಪಕ್ಷವನ್ನ ಉಳಿಸುವಂತ ಕೆಲಸ ಮಾಡಬಹುದು ಅಂತ ನಮ್ಮೆಲ್ಲ ಕೇಳ್ಕೊಂಡು ಹಾಗೂ ನಿಮಗೆಲ್ಲ ಗೊತ್ತಿದೆ ಇದು ನನ್ನ 1000 ಮತಗಳನ್ನು ಪಡೆದಿರುವಂತ ಕ್ಷೇತ್ರ. ನಮ್ಮ ಮತಗಳು ಇವತ್ತು ಬಿಜೆಪಿ ಅಭ್ಯರ್ಥಿ ಆಗಿರಲಿ ಅಥವಾ JDS ಅಭ್ಯರ್ಥಿ ಆಗಿರಲಿ ಇವತ್ತು ಗೆಲುವಿಗೆ ಬಹಳ ಹತ್ರ ಆಗಂತ ಡಿಸೈಡಿಂಗ್ ಫ್ಯಾಕ್ಟ್ ಮತಗಳು ನಮ್ಮಲ್ಲಿದ್ದಾವೆ. ಅದೇ ರೀತಿಯಲ್ಲಿ ಇವತ್ತು ಬಿಜೆಪಿ ನಮ್ಮ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಚಳ್ಳಕೆರೆ ಸ್ವಲ್ಪ 3ನೇ ಸ್ಥಾನದಲ್ಲಿ ಗೆದ್ದಿರ್ಬೋದು, ಸೋತಿರ್ಬೋದು. ಚಿತ್ರದುರ್ಗ, ಹೊಳಲ್ಕೆರೆ, ಹೊಸದುರ್ಗ, ಮೊಳಕಾಲ್ಮೂರು ಎಲ್ಲ 1ನೇ ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಮತಗಳನ್ನ ಪಡೆದಿದ್ದಾರೆ. ಹಾಗಾಗಿ ಬಿಜೆಪಿಯವರು ಮತ್ತೆ JDS ನವರು ಒಂದಾಗಿ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಿ